ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 556 ಪಾಯಿಂಟ್ಸ್ ಗೇನ್ ಆಗಿ 61,749 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 166 ಪಾಯಿಂಟ್ಸ್ ಗೇನ್ ಆಗಿ 18,255 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 372 ಪಾಯಿಂಟ್ಸ್ ಗೇನ್ ಆಗಿ 43,685 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 1,414 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸು 441 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಿನ್ನೆ ನೈಟ್ ಅರೌಂಡ್ 11:30 ಆದ್ಮೇಲೆ ಫೆಡ್ ಅವರು ಅಪ್ಡೇಟ್ ಮಾಡ್ತಾರೆ ಅಂತ ನಿಮಗೆ ಟೆಲಿಗ್ರಾಮ್ನಲ್ಲೂ ಅಪ್ಡೇಟ್ ಮಾಡಿದ್ದೀನಲ್ವಾ. ಅವರ ಡಿಸಿಷನ್ 25 ಬೇಸಿಸ್ ಪಾಯಿಂಟ್ಸ್ ಹೈಕ್ ತಗೊಳ್ಳೋದು ನಾವು ಪ್ರೀವಿಯಸ್ಲಿನೂ ಮಾತಾಡ್ಕೊಂಡಿದ್ದೀವಿ. ಮಾರ್ಕೆಟ್ನು 25 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ. ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡದೇ ಇರೋದು ಏನು ಗೊತ್ತಾ? ಇನ್ಫ್ಯಾಕ್ಟ್ ಆ ರೀಸನ್ ಇಂದಾನೆ US ಮಾರ್ಕೆಟ್ಸ್ ನಮಗೆ ಡೌನ್ ನಲ್ಲಿ ಕಾಣಿಸಿದೆ. ಅದೇ ಈ ವರ್ಷದಲ್ಲಿ ಮೀನ್ಸ್ ಈ ಆನ್ಗೋಯಿಂಗ್ ಇಯರ್ ನಲ್ಲಿ ರೇಟ್ ಕಟ್ಸ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ. ಏನಕ್ಕಿದ್ದು ಮಾರ್ಕೆಟ್ ನ ಡಿಸಪಾಯಿಂಟ್ ಮಾಡಿದೆ ಅಂದ್ರೆ, ಯೂಶುವಲ್ ಆಗಿ ರೆಗ್ಯುಲರ್ ಆಗಿ ಹೇಗಿರುತ್ತೆ ಅಂದ್ರೆ ಈ ತರ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತಾರಲ್ವಾ. ಒಂದು ಕಡೆ ಸ್ಟಾಪ್ ಆದ್ಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡ್ಮೇಲೆ ಸ್ವಲ್ಪ ಗ್ರಾಜುವಲ್ ಆಗಿ ಬಡ್ಡಿ ರೇಟ್ಗಳನ್ನ ಕಮ್ಮಿ ಮಾಡ್ಕೊಂತ ಬರ್ತಾರೆ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಸೆಕೆಂಡ್ ಹಾಫ್ ಇಂದಾನಾದ್ರೂ, ಈಗ ಇಮಿಡಿಯೇಟ್ ಆಗಿ ಇಲ್ಲ ಅಂದ್ರೂ ಸೆಕೆಂಡ್ ಹಾಫ್ ಇಂದಾನಾದ್ರೂ ಇಯರ್ ಸೆಕೆಂಡ್ ಹಾಫ್ ಅಲ್ಲಿ ಗ್ರಾಜುವಲ್ ಆಗಿ ರೇಟ್ ಕಟ್ಸ್ ಮಾಡ್ತಾರೇನೋ ಅಂತ, ಅದು ಎಕಾನಮಿಗೆ ಬೂಸ್ಟ್ ಆಗತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಎಸ್, ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಬಂದಿದ್ವಿ ಇಲ್ಲಿವರೆಗೂ. ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಈಗ ಜಾಸ್ತಿ ಮಾಡಿದಷ್ಟು ಮಾಡಿಲ್ಲ ಅಂದ್ರೂ ಡೇಟಾನ ಟಿಕ್ ಬೈ ಟಿಕ್ ಅನಲೈಸ್ ಮಾಡಿದ್ಮೇಲೆ ಬರ್ತಿರೋಂಥ ಡೇಟಾ ಪಾಯಿಂಟ್ಸ್ಗೆ ಅನುಗುಣವಾಗಿ ನಾವು ಡಿಸಿಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ನಡೆದಿರೋ ತರ ಲೈಕ್ ಡೇಟಾ ಬಂದಿಲ್ಲ ಅಂದ್ರೂ ಬಂದ್ರೂ 25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡ್ಕೊಂತ ಹೋಗೋದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇರಲ್ಲ ಅನ್ನೋ ತರ ಕಮೆಂಟ್ಸ್ ಫೆಡ್ ಅವರಿಂದ ಬಂದಿದೆ. ಇದು ಮಾರ್ಕೆಟ್ಗೆ ಪಾಸಿಟಿವ್. ಆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಬಡ್ಡಿ ರೇಟ್ಗಳನ್ನ ಕಟ್ ಮಾಡ್ತೀವಿ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಏನೋ ಅಂತ. ಆದ್ರೆ ಇದು ಈ ವರ್ಷದಲ್ಲಿ ಮಾಡೋದು ಒಳ್ಳೇದಲ್ಲ ಅನ್ನೋ ತರ ಸ್ಟೇಟ್ಮೆಂಟ್ಸ್ ಬರ್ತಿರೋ ಕಾರಣವಾಗಿ ಅದು ಮಾರ್ಕೆಟ್ನ ಡಿಸಪಾಯಿಂಟ್ ಮಾಡಿದ್ದೆ. ಓವರ್ ಆಲ್ ಆಗಿ ನೋಡಿದ್ರೆ ಫೆಡ್ ಆಫ್ ಸ್ಟೇಟ್ಮೆಂಟ್ಸ್ ಎಲ್ಲಾನು ಕಂಬೈನ್ ಮಾಡಿ ನೋಡಿದ್ರೆ ಆ ಥರ ಹಾಗಂತ ಪಾಸಿಟಿವ್ನೂ ಅಲ್ಲ, ಹಾಗಂತ ನೆಗೆಟಿವ್ನೂ ಅಲ್ಲ. ಈ ಥರ ಇದ್ರೆ US ನಲ್ಲಿ ಇನ್ನೊಂದು ರೀಜನಲ್ ಬ್ಯಾಂಕು ಪ್ಯಾಕ್ವೆಸ್ಟ್ ಬ್ಯಾಂಕ್ ಕಾರ್ಪ್, ಈ ರೀಜನಲ್ ಬ್ಯಾಂಕು ಮೋರ್ ದೆನ್ 50% ಹತ್ರ ಆಫ್ಟರ್ ಮಾರ್ಕೆಟ್ ಅವರ್ಸ್ ನಲ್ಲಿ ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಅಗೈನ್ ಬ್ಲೂಮ್ಬರ್ಗ್ ಅವರು ರಿಪೋರ್ಟ್ಸ್ ಪ್ರಕಾರ ಇವು ರಿಲೇಟೆಡ್ ಆಗಿ ಸ್ವಲ್ಪ ಇಶ್ಯೂಸ್ ರನ್ ಆಗ್ತಿದೆ. ಮೀನ್ಸ್ ಪ್ರೀವಿಯಸ್ಲಿ ನಮಗೆ ಸಿಲಿಕಾನ್ ವ್ಯಾಲಿ ಬ್ಯಾಂಕ್, ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್, ಅಲ್ಲಿರುವಂಥ ರೀಜನಲ್ ಬ್ಯಾಂಕ್ಸಲ್ಲಿ ಯಾವ ಥರ ಇಶ್ಯೂಸ್ ಆದ್ರೆ ಫೇಸ್ ಮಾಡ್ತಿದೆ ಅಲ್ವಾ, ಅದೇ ಥರ ಇಶ್ಯೂಸು ಈ ಬ್ಯಾಂಕನ್ನು ಫೇಸ್ ಮಾಡ್ತಿದೆ ಅನ್ನೋ ಥರ ಇವರು ಸ್ಟ್ರಾಟಜಿಕ್ ಆಪ್ಷನ್ಗೋಸ್ಕರ ನೋಡ್ತಿರೋ ಥರ ಇದು ಮಾರ್ಕೆಟ್ನಲ್ಲಿ ಸ್ಪೆಕ್ಯುಲೇಷನ್ಸ್ ಬರ್ತಾ ಇರೋ ಕಾರಣವಾಗಿ ಆಫ್ಟರ್ ಮಾರ್ಕೆಟ್ ಅವರ್ಸು ಬಿಗ್ ಫಾಲ್ ಅಂತೂ ಈ ಬ್ಯಾಂಕಲ್ಲಿ ಕಾಣಿಸಿದೆ. ಆಲ್ರೆಡಿ ಲಾಸ್ಟ್ ಫ್ರೈಡೇನೆ 42% ಮಾರ್ಕೆಟ್ ಓಪನ್ ಆಗೋಂಗೆ ಮುಂಚೆ ಇನ್ನೊಂದು 35-36% ಫಾಲ್ ಆಗ್ತಾ ಇರೋದು ಅಲ್ಲಿ ರೀಜನಲ್ ಬ್ಯಾಂಕ್ಸ್ ಎಲ್ಲದರಲ್ಲೂ ಇಂಪ್ಯಾಕ್ಟ್ ಮಾಡ್ತಾ ಅಲ್ಲಿ ರೀಜನಲ್ ಬ್ಯಾಂಕ್ಸ್ ಇಂಡೆಕ್ಸ್ನು ಕೇವಲ ಇಂಡೆಕ್ಸೇ 7% ಹತ್ರ ಫಾಲ್ ಆಗಿದೆ. ಸೊ ಈ ಥರ ಇನ್ನೊಂದು ರೀಜನಲ್ ಬ್ಯಾಂಕನು ಈ ಥರ ಆಕ್ಚುಲಿ ಈ ಫಾಲ್ ಮುಂಚೆ ಫೆಡ್ ಚೇರ್ಮನ್ ಪವಲ್ ಅವರು ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲಾನು ಹೆಲ್ತಿ ಆಗಿದೆ ಅಂತ ಹೇಳ್ತಾ ಬ್ಯಾಂಕ್ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ ಅನ್ಸರ್ಟಿನಿಟಿ ಇಲ್ಲ ಅಂತ ಅವ್ರು ಸ್ಟೇಟ್ಮೆಂಟ್ಸ್ ಮಾಡಿದ್ರು ಸರಿ, ಈ ಪ್ಯಾಕ್ವೆಸ್ ಅವರು ರಿಲೇಟೆಡ್ ಆಗಿ ಬ್ಲೂಮ್ಬರ್ಗ್ ಅವರು ಮಾಡಿರುವಂಥ ರಿಪೋರ್ಟ್ಸ್ ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಬಿಗ್ ವೇ ನಲ್ಲಿ ಸ್ಟಾಕ್ಸ್ ಅಂತೂ ಇಂಪ್ಯಾಕ್ಟ್ ತಗೊಂಡಿದೆ. ಆಕ್ಚುಲಿ ಈ ರೀಸನ್ ಇಂದಾನೆ ನಮಗೆ US ಮಾರ್ಕೆಟ್ಸ್ ಡೌನ್ ಆಗಿದೆ. ಅಂಡ್ ಇವನ್ SGX ನಿಫ್ಟಿನು ಗ್ಯಾಪ್ ಡೌನ್ ಇಂಡಿಕೇಶನ್ ಕೊಟ್ಟಿದೆ. ಅಂಡ್ ಆ ಗ್ಯಾಪ್ ಡೌನ್ ಆದ್ಮೇಲೆನು ಆ ಗ್ಯಾಪ್ ಡೌನ್ ಇಂದ ಸ್ವಲ್ಪ ಮಾರ್ಕೆಟ್ ರಿಕವರಿ ಆಗ್ತಾ ಸ್ಲೈಟ್ ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿಂದ ಗ್ರಾಜುವಲಿ ರಿಕವರಿ ಆಗ್ತಾ ಬಿಗ್ ವೇನಲ್ಲಿ ಅಪ್ಸೈಡ್ಗೆ ಮೂವ್ ಆಗಿದೆ. ಫ್ರೆಂಡ್ಸ್, ಮಾರ್ಕೆಟ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ನಾವು ಅನ್ಕೊಂತ ಬರ್ತಿರೋದು 17,850 ಅಬೋವ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಬುಲ್ಲಿಶ್ ವೇನೆ ಮೇಂಟೈನ್ ಮಾಡ್ಬೋದು ಅಂತ. ಬಟ್ ನಾನು ಗಮನಿಸಿರೋದು ಇಮಿಡಿಯೇಟ್ಲಿ ರೆಸಿಸ್ಟೆಂಟು 18,180. ಇವತ್ತು ನೀವು ಗಮನಿಸಿದ್ರೆ ತುಂಬಾ ಟೈಮ್ ವರೆಗೂ ಅಲ್ಲೇ ನಮಗೆ ಕನ್ಸಾಲ್ಟೇಷನ್, ಒನ್ಸ್ ಅದು ಬ್ರೇಕ್ಔಟ್ ಆದ್ಮೇಲೆ ಸಸ್ಟೈನ್ ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಲೆವೆಲ್ 18,240 ಹತ್ರನೇ ಮಾರ್ಕೆಟ್ ಹಾಲ್ಟ್ ಆಗಿದೆ. ಅಲ್ಲಿ ಹೋದ್ಮೇಲೆ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗಿದೆ. ಅಂಡ್ ಪರ್ಸನಲಿ ನಾನು ಬಿಲೀವ್ ಮಾಡ್ತಿರೋದು ಅಬೌವ್ 18,240 ಮಾರ್ಕೆಟ್ 18,450 to 460 ಆ ಝೋನ್ ವರ್ಗು ಒಂದು ಸ್ಟ್ರಾಂಗ್ ರೆಸಿಸ್ಟೆಂಟ್ ಇಲ್ಲಿವರೆಗೂ ಯಾವುದು ಅಬ್ಸ್ಟ್ರಾಕ್ಟ್ ಮಾಡಲ್ಲ ಅಂತ. ಆದ್ರೆ ಇವತ್ತು ಕ್ಲೋಸಿಂಗ್ 18,240 ಅಬೋವ್ ಆಗಿದೆ ಅಲ್ವಾ. ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಈ ಲೆವೆಲ್ ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ, ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ರೆ, ದೆನ್ ಈ ಲೆವೆಲ್ ಅಬೋವ್ ಇದ್ರೆ ಫರ್ದರ್ ನಾನು ಬುಲಿಶ್ ವಿನೇ ಮಾರ್ಕೆಟ್ ಅಲ್ಲಿ ಮೇಂಟೈನ್ ಮಾಡ್ತಿದ್ದೀನಿ. ಅಂಡ್ ಇಲ್ಲಿಂದ ಒಂದು ವೇಳೆ ಫಾಲ್ ಆಗಿ ಮಾರ್ಕೆಟ್ ಡೌನ್ ಸೈಡ್ ಬರ್ತಿದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು 17,500 ಲೆವೆಲ್ಸ್ ಇಂದ ಶಿಫ್ಟ್ ಮಾಡ್ತಾ ಬಂದಿದ್ವಲ್ವಾ. ಈಗ ನಾನು ಗಮನಿಸ್ತಾ ಇರುವಂತ ಲೆವೆಲ್ 17,880. ಈ ಲೆವೆಲ್ ಅಬೋವ್ ಮಾರ್ಕೆಟ್ ಇರೋವರೆಗೂ, ನಿಫ್ಟಿ ಇರೋವರೆಗೂ ನಾನು ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ಆಗೇ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ಗೋಲ್ಡ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ನಾವೀಗ ಗೋಲ್ಡ್ 10 ಗ್ರಾಮ್ ಗೋಲ್ಡ್ ಪ್ರೈಸ್ನಲ್ಲಿ ಆಲ್ ಟೈಮ್ ಹೈನ ಟಚ್ ಮಾಡಿದೆ. ಎಸ್, 61,200 ರೂಪೀಸ್ ಇತ್ತು 10 ಗ್ರಾಮ್ಸ್ ಒಂದು ಪ್ರೀವಿಯಸ್ ಆಲ್ ಟೈಮ್ ಹೈ. ಆದರೆ ನಿನ್ನೆ
ಫೆಡ್ ಅವರು ಮಾತಾಡ್ತಿದ್ದ ಪ್ರತಿ ಸಲಿನೂ ಫೆಡ್ ಚೇರ್ಮನ್ ಮಾಡಿರುವಂಥ ಸ್ಟೇಟ್ಮೆಂಟ್ಸಲ್ಲೂ ಇಂಟರ್ನ್ಯಾಷನಲ್ ಗೋಲ್ಡ್ ಪ್ರೈಸಸ್ ಬೆಳೀತಾ ಇಂಟರ್ನ್ಯಾಷನಲ್ ಇರುವಂಥ ಗೋಲ್ಡ್ ಪ್ರೈಸಸ್ ಪರ್ ಔನ್ಸು $2080 ಹೋಗಿ ಆಲ್ ಟೈಮ್ ಹೈನ ಹಿಟ್ ಮಾಡಿದೆ. ಇದರಿಂದಾನೇ ನಮ್ಮ MCX ಗೋಲ್ಡ್ನು ಆಲ್ ಟೈಮ್ ಹೈನ ಪ್ರೀವಿಯಸ್ಲಿ ಇರುವಂಥ ಆಲ್ ಟೈಮ್ ಹೈನ 61,200 ಇಂದ 61,400ಗೆ ಆಲ್ ಟೈಮ್ ಹೈನಂತೂ ಟಚ್ ಮಾಡಿದೆ. ಇನ್ಫ್ಯಾಕ್ಟ್ ಸಿಲ್ವರ್ ಪ್ರೈಸಸ್ಸನ್ನು ಬೆಳೆದಿದೆ, ಆದರೆ ಸಿಲ್ವರ್ ಪ್ರೈಸಸ್ಸು ಆಲ್ ಟೈಮ್ ಹೈಗೆ 78,000 ಅಲ್ವಾ, ಸೊ ಸ್ವಲ್ಪ ಬಿಲೋನಲ್ಲಿ ಇದೆ. ಪ್ರೆಸೆಂಟ್ ಸಿಲ್ವರ್ ರಿಲೇಟೆಡ್ ಆಗಿ ಸಿಲ್ವರ್ ಪ್ರೆಸೆಂಟು ಒನ್ ಟೈಮ್ ಹೈನಲ್ಲಿ ಟ್ರೇಡ್ ಆಗ್ತಿದೆ ಆ್ಯಂಡ್ ಗೋಲ್ಡ್ ಅಂತೂ ಆಲ್ ಟೈಮ್ ಹೈನಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಂಡ್ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ವೇನ ಸಪೋರ್ಟ್ ಮಾಡ್ತಾ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸೆಗ್ಮೆಂಟಲ್ಲಿ ಬರ್ತಿರೋಂಥ ನೆಂಬರ್ಸು ಪ್ರೀವಿಯಸ್ಲಿ ಇರುವಂಥ ಬ್ಯಾಂಕಿಂಗ್ ನೆಂಬರ್ಸ್ನು ಎಲ್ಲ ನೋಡಿದಿವಲ್ವಾ. ಆದರೆ NBFC ಸ್ಪೇಸ್ನು ಗಮನಿಸಿ, HDFC ಅವರು ಔಟ್ ಆಫ್ ದ ಪಾರ್ಕ್ ಅವರು ಬಾಲ್ನ ಹಿಟ್ ಮಾಡಿದ್ದಾರೆ. ನೀವು ಒಂದು ಮಾರ್ಕೆಟ್ನ ಒಂದು ಗ್ರೌಂಡ್ ಅಂತ ಅಂದ್ಕೊಂಡ್ರಿ, ಈ ಗ್ರೌಂಡ್ನಲ್ಲಿ ಅವರು ನಂಬರ್ಸ್ ಇರುತ್ತೆ. ಈ ರೇಂಜ್ ಹೇಗಿದೆ ಅಂದರೆ ಆ ರೇಂಜ್ಗಂದ್ರೆ ತುಂಬ ದೂರದಲ್ಲಿ ಅವ್ರ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವನ್ ಚೋಳಮಂಡಲಂ ಫೈನಾನ್ಸ್ ಅವರು ಈ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸ್ಪೇಸಲ್ಲಿ ಬರ್ತಿರೋಂಥ ಮಾರ್ಕೆಟ್ ಸ್ಪೇಸಲ್ಲಿ ಬರ್ತಿರೋಂಥ ನಂಬರ್ಸ್ನ ಮಾರ್ಕೆಟ್ ಎಸ್ಟಿಮೇಟ್ಸ್ನ ಬೀಟ್ ಮಾಡ್ತಿದೆ. ಅದರಿಂದ ಇವನ್ ಗ್ಲೋಬಲ್ ಆಗಿ ವೀಕ್ನೆಸ್ ಕಾಣಿಸ್ತಾ ಇದ್ರು ನಮ್ಮ ಮಾರ್ಕೆಟ್ನ ಇವತ್ತು ರ್ಯಾಲಿಗೆ ಯಾವುದೂ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಬಟ್ ಎಸ್, ಮಾರ್ಕೆಟ್ ಇಷ್ಟೊಂದು ಒನ್ ಡೈರೆಕ್ಷನಲ್ಲಿ ಇಷ್ಟು ದಿವಸದಿಂದ ರ್ಯಾಲಿ ಆಗ್ತಿದೆ ಅಲ್ವಾ, ಅದರಿಂದ ಸ್ವಲ್ಪ ಕನ್ಸಾಲ್ಟೇಷನ್ ಕಾಣಿಸ್ಬೋದೇನೋ ಅಪ್ಕಮಿಂಗ್ ಡೇಸಲ್ಲಿ. ಬಟ್ ಓವರ್ ಆಲ್ ಟ್ರೆಂಡು ಇಲ್ಲಿವರೆಗೂ ಮಾರ್ಕೆಟ್ ಅಂತೂ ಬುಲ್ಲಿಶ್ ಆಗೇ ಇದೆ. ಬಟ್ ನೋಡಬೇಕು, ಯಾವುದಾದ್ರೂ ಒಂದು ಎಕ್ಸ್ಟರ್ನಲ್ ಇವೆಂಟ್ಸು, ಈಗಂತೂ ಈ ರೀಜನಲ್ ಬ್ಯಾಂಕ್ಸ್ ಇಶ್ಯೂಸ್ ನಡೀತಿದೆ ಅಲ್ವಾ US ನಲ್ಲಿ, ಆ ರೀಜನಲ್ ಬ್ಯಾಂಕ್ಸ್ ಇಶ್ಯೂಸ್ ಯಾವುದಾದ್ರೂ ಫರ್ದರ್ ಆಗಿ ಇನ್ನೂ ದೊಡ್ಡದಾಗಿ ಓವರಾಲ್ ಆಗಿ ಗ್ಲೋಬಲ್ ಬ್ಯಾಂಕಿಂಗ್ ಸೆಗ್ಮೆಂಟ್ ಯಾವುದಾದ್ರೂ ಇಂಪ್ಯಾಕ್ಟ್ ಮಾಡೋ ಥರ ಹೋದರೆ, ಆದರೆ ಇಲ್ಲಿವರೆಗೂ ಅಂತೂ ನಮ್ಮ ಬ್ಯಾಂಕ್ಸು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮೀನ್ಸ್ ಈ ಕಮರ್ಷಿಯಲ್ ಬ್ಯಾಂಕ್ಸು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಜೊತೆಗೆ NBFCನೂ ಬೆಟರ್ ದ್ಯಾನ್ ಎಸ್ಟಿಮೇಟ್ಸ್ ನಂಬರ್ಸ್ನ ಪೋಸ್ಟ್ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಬರ್ತಿರೋಂಥ ಇವೆಂಟ್ಸ್ ಡೇಟು ನಾವು ಜ್ಞಾಪಕ ಇಟ್ಕೊಳ್ಳಿ. ಜಾಬ್ಲೆಸ್ ಕ್ಲೈಮ್ ಡೇಟಾನು ಥರ್ಸ್ಡೇ ಬರುತ್ತೆ, ನಮ್ಮ ಮಾರ್ಕೆಟ್ ಎಂಡ್ ಆದಮೇಲೆ ಬರುತ್ತೆ. ಆ್ಯಂಡ್ ಫ್ರೈಡೇ ಪೇರೋಲ್ ಡೇಟಾ ಬರುತ್ತೆ. ಸೊ ಇದು ಸ್ಲೈಟಾಗಿ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಕೋರಿಲೇಷನ್ ಇರುತ್ತೆ. ಬಟ್ ಮೇನ್ ಇವೆಂಟ್ ಅಲ್ಲ, ನಮಗೆ ಫೆಡ್ ಇವೆಂಟು ಅದು ಕಂಪ್ಲೀಟ್ ಆಗಿದೆ. ಆ್ಯಂಡ್ FIಸು ತುಂಬ ಟೈಮ್ ಬ್ಯಾಕಿಂದನೂ ಲಾಂಗ್ ಪೊಸಿಷನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಲೈಕ್ ಈಕ್ವಿಟಿ ಪರವಾಗಿ ಹೇಳ್ತಿದ್ದೀನಿ, F&O ರಿಲೇಟೆಡ್ ಆಗಿ ಸ್ಟೋರಿ ಡಿಫ್ರೆಂಟ್ ಆಗಿದೆ. ಈಕ್ವಿಟಿ ಆರ್ ಕ್ಯಾಶ್ ಮಾರ್ಕೆಟ್ ರಿಲೇಟೆಡ್ ಆಗಿ ಅವರು ಬಯರ್ಸ್ ಆಗಿ ಟರ್ನ್ ಆಗಿದ್ದಾರೆ ತುಂಬ ಟೈಮ್ ಬ್ಯಾಕಿಂದಾನೆ. ಆ್ಯಂಡ್ ಶಾರ್ಟ್ ಪೊಸಿಷನ್ಸು ಪ್ರೆಸೆಂಟು 54% ಇದೆ. ರೀಸೆಂಟ್ ಆಗಿ ನೆಟ್ ಲಾಂಗ್ ಪೊಸಿಷನ್ಸ್ಗೆ ಬಂದಿದ್ರು ಅವರು 51%, ಅಗೈನ್ ಅದು ಡಿಕ್ಲೈನ್ ಆಗ್ತಾ 46%ಗೆ ನಿನ್ನೆ ರೀಚ್ ಆಗಿತ್ತು ನೆಟ್ ಲಾಂಗ್ಸು. 54% ನೆಟ್ ಶಾರ್ಟ್ ಪೊಸಿಷನ್ಸ್ ಪ್ರೆಸೆಂಟು FIಸು ಕ್ಯಾರಿ ಮಾಡ್ತಿದ್ದಾರೆ. ಇದು ಸ್ಟಿಲ್ ನಮಗೆ ಮಾರ್ಕೆಟ್ ಇಷ್ಟೊಂದು ಬೆಳೀತಿದ್ರು ಸಿಸ್ಟಮ್ಸಲ್ಲಿ ಶಾರ್ಟ್ಸ್ ಇರೋ ಕಾರಣವಾಗಿ ಇನ್ನೂ ಲಾಂಗ್ ಸೈಡ್ ಇರುವಂಥವ್ರಿಗೆ ಬೆನಿಫಿಟ್ ಅಂತ ಅನ್ಕೋಬೇಕು. ಬಿಕಾಸ್ ಇನ್ ಎಕ್ಸ್ಟ್ರೀಮ್ ಲಾಂಗ್ ಪೊಸಿಷನ್ಸು ನಮಗೆ 70-80% ಹೋದ್ಮೇಲೆ ಚಾನ್ಸ್ ಇರಲ್ಲ ಅಲ್ವಾ, ಅದರಿಂದ ಸ್ಟಿಲ್ ಇನ್ನೂ ಲಾಂಗ್ ಪೊಸಿಷನ್ಸು 46%ಅಲ್ಲೇ ಇದೆ. ಲಾಂಗ್ ಬಿಲ್ಡ್ ಮಾಡೋದಕ್ಕೆ ಇನ್ನೂ FIಸು ಕಂಫರ್ಟಬಲ್ ಬಂದಿಲ್ಲ ಎಕ್ಸ್ಟ್ರೀಮ್ ಬುಲಿಶ್ ಆಗಿ ಮಾರ್ಕೆಟ್ ಹೋಗೋದಕ್ಕೆ. ಅವ್ರು ಇನ್ನೂ ಶಾರ್ಟ್ ಸೈಡೇ ಇದ್ದಾರೆ. F&Oನಲ್ಲಿ ಅವ್ರಿಗೆ ಆ ಕಂಫರ್ಟ್ ಬಂದ ಮೇಲೆ ಲಾಂಗ್ ಪೊಸಿಷನ್ನ ಬಿಲ್ಡ್ ಮಾಡೋಣ ಅಂತ ಅಗ್ರೆಸಿವ್ ಆಗಿ ಅನ್ಕೊಂಡ್ರೆ ಅದು 70-80% ಹೋಗುತ್ತೆ. ಅದರಿಂದ ಸ್ಟಿಲ್ ನಮಗೆ F&Oನಲ್ಲಿ ಸ್ಪೇಸ್ ಇದೆ ಲಾಂಗ್ ಪೊಸಿಷನ್ನ ಬಿಲ್ಡ್ ಮಾಡೋದಕ್ಕೆ. ಬಿಕಾಸ್ ಪ್ರೆಸೆಂಟು 46% ಲಾಂಗ್ ಪೊಸಿಷನ್ಸು FIs ಮೇಂಟೈನ್ ಮಾಡ್ತಿದ್ದಾರಲ್ವಾ. ಇನ್ ಸ್ಟಿಲ್ ಇನ್ನೂ ಸಿಸ್ಟಮ್ ರಿಲೇಟೆಡ್ ಆಗಿ ಮೀನ್ಸ್ ನೆಕ್ಸ್ಟ್ ಫ್ಯೂಚರ್ಸ್ ರಿಲೇಟೆಡ್ ಆಗಿ 54% ನೆಟ್ ಶಾರ್ಟ್ಸ್ ಇದೆ. ಆ್ಯಂಡ್ ಮಾರ್ಕೆಟ್ ರಿಲೇಟೆಡ್ ಆಗಿ ನನ್ನ ವ್ಯೂನಂತೂ ನಿಮಗೆ ಬಿಗಿನಿಂಗ್ನಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಪರ್ಟಿಕ್ಯುಲರ್ಲಿ ಅಂಬಾನಿ ಅವರ ಮಾಸ್ಟರ್ ಪ್ಲಾನ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಾವು ರೀಸೆಂಟ್ ಆಗಿ ಕೇಳ್ತಾ ಬಂದಿದ್ವಲ್ವಾ, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ನ ಇವ್ರ ಅಂಡರ್ಲಿರುವಂಥ ಕಂಪನಿನ ಡಿಮರ್ಜರ್ ಮಾಡಿ ಸಪ್ರೇಟ್ ಆಗಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಬೇಕಂತ ಅನ್ಕೊಂತಿದ್ವಿ ಅಂತ. ಆ್ಯಕ್ಚುಲಿ ಇದರ ರಿಲೇಟೆಡ್ ಆಗಿ ರಿಲಯನ್ಸ್ ಅವ್ರ ಬೋರ್ಡು ಮೀನ್ಸ್ ರಿಲಯನ್ಸ್ ಒಂದು ಟಾಪ್ ಮ್ಯಾನೇಜ್ಮೆಂಟು ಅಕ್ಟೋಬರ್ 2022ನಲ್ಲೇ ಎಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನೋದು ಕಂಪನಿ ಒಂದು ಮಾರ್ಕೆಟ್ಗೆ ಬಂದು ಲಿಸ್ಟ್ ಆಗಬೇಕನ್ನೋ ಥರ ಅಕ್ಟೋಬರ್ 2022ನಲ್ಲೇ ಬೋರ್ಡ್ ಅಂತೂ ಅಪ್ರೂವಲ್ ಮಾಡಿದೆ. ಆದರೆ ನಿನ್ನೆ ಶೇರ್ ಹೋಲ್ಡರ್ಸು ಆ್ಯಂಡ್ ಕ್ರೆಡಿಟರ್ಸು ಅವರು ಎಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ಮಾರ್ಕೆಟ್ಗೆ ತಗೊಂಡು ಬರ್ಬೋದು ಅನ್ನೋ ಥರ ರಿಲಯನ್ಸ್ ಇಂದ ಸಪ್ರೇಟ್ ಮಾಡಿ ಡಿಮರ್ಜರ್ ಮಾಡಿ ಒಂದು ಸಪ್ರೇಟ್ ಎಂಟಿಟಿ ಆಗಿ ಲಿಸ್ಟ್ ಮಾಡ್ಬೋದು ಅನ್ನೋ ಥರ ಅಪ್ರೂವಲ್ ಕೊಟ್ಟಿದ್ದಾರೆ. ಇದನ್ನ ನಾವು ಅಂಬಾನಿಯವರ ಮಾಸ್ಟರ್ ಪ್ಲಾನ್ ಅಂತಾನೆ ಅನ್ಕೋಬಹುದು. ಜಸ್ಟ್ ಇದೊಂದ್ಸಲಿ ಯೋಚನೆ ಮಾಡಿ, ನಿಮ್ಮ ಹತ್ರ ಡೇಟಾ ಇದ್ರೆ ಲೈಕ್ ಕೋಟಿಂಗಟ್ಲೆ ನಿಮ್ಮ ಹತ್ರ ಯೂಸರ್ಸ್ ಡೇಟಾ ಇದ್ರೆ ನಿಮಗೆ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳೋಣ. ಪರ್ಟಿಕ್ಯುಲರ್ ಆಗಿ ನೀವು ಲೋನ್ಸ್ ಕೊಡ್ತಾ ಇರೋದು, ದೆನ್ ನಿಮ್ಮ ಹತ್ರ ಇರೋವಂಥ ಡೇಟಾನ ನೀವು ಯೂಸ್ ಮಾಡಿಕೊಂಡು ಲೈಕ್ ನಿಮ್ಮ ಹತ್ರ ಇರೋವಂಥ ಮೊಬೈಲ್ ನಂಬರ್ಸು ಪರ್ಸನಲ್ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ನೀವು ಯೂಸರ್ಸ್ ಎಲ್ಲ ಎಲ್ಲೆಲ್ಲಿದ್ದಾರೆ, ಎಲ್ಲಿ ಲೊಕೇಟ್ ಆಗಿದ್ದಾರೆ ಅಂಡ್ ಅವ್ರ ರಿಲೇಟೆಡ್ ಆಗಿ ಇನ್ನು ಸ್ವಲ್ಪ ಫೈನಾನ್ಷಿಯಲ್ ಡೇಟಾನ ಅನಲೈಸ್ ಮಾಡ್ತಾ ಟ್ರ್ಯಾಕ್ ಮಾಡ್ತಾ ಇದ್ರೆ ದೆನ್ ಅವ್ರಿಗೆ ಲೋನ್ಸ್ ಕೊಡೋದು ಕರೆಕ್ಟಾ ಅಥವಾ ಇಲ್ವಾ ಅನ್ನೋದು ನಿಮ್ಮ ಡೇಟಾ ಬೇಸ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಲೋನ್ಸ್ ಕೊಡುವಂಥ ಪ್ರಯತ್ನ ಮಾಡಿದ್ರೆ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅನ್ನೋಂಥ ಪ್ರಯತ್ನ ನೀವು ಮಾಡಬಹುದಲ್ವಾ. ಅದೇ ಈಗ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಗೆ ಎಡ್ಜ್ ಆಗತ್ತೆ. ಏನಕ್ಕಂದ್ರೆ ಜಿಯೋ ಅವ್ರ ಹತ್ರ ಆಲ್ರೆಡಿ 40 ಕೋಟಿಗೆ ಮೇಲೆ ಇಂಡಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಜಿಯೋ ಸಬ್ಸ್ಕ್ರೈಬರ್ಸ್ ಸಂಬಂಧಿಸಿರುವ ಆ ಡೇಟಾನ
ಫೈನಾನ್ಷಿಯಲ್ ಸರ್ವಿಸಸ್ ಅವರು ಯೂಸ್ ಮಾಡ್ಕೊಂತ ಕಸ್ಟಮರ್ಸ್ಗೆ ಸಂಬಂಧಿಸಿರುವ ಎಷ್ಟು ಫ್ರೀಕ್ವೆಂಟ್ ಆಗಿ ಅವರು ರೀಚಾರ್ಜ್ ಮಾಡ್ತಿದ್ದಾರೆ, ಎಷ್ಟು ಹೈಯರ್ ರೀಚಾರ್ಜ್ ಮಾಡ್ತಿದ್ದಾರೆ ಅನ್ನೋ ಡೇಟಾನ ಜಿಯೋ ಅವರಿಗೆ ಸಂಬಂಧಿಸಿರುವ ಆಪ್ಸ್ ಇರುತ್ತಲ್ವಾ, ಮೊಬೈಲ್ ಆಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಮೆಸೇಜಸ್ ನ ರೀಡ್ ಮಾಡೋದಕ್ಕೆ ನಿಮ್ಮ ಪರ್ಮಿಷನ್ಸ್ ನೀವೇನಾದ್ರು ಕೊಟ್ಟಿದ್ರೆ ದೆನ್ ಆಪ್ ಅವರು ಇನ್ಸ್ಟಾಲ್ ಮಾಡಿದ್ಮೇಲೆ ಮೆಸೇಜಸ್ ನ ರೀಡ್ ಮಾಡುವಂತ ಪರ್ಮಿಷನ್, ಅದರ ರಿಲೇಟೆಡ್ ಆಗಿ ಬರ್ತಿರುವಂತ ಬ್ಯಾಂಕ್ ಡೀಟೇಲ್ಸ್, ನೀವು ಮಾಡಿರುವಂತ ಟ್ರಾನ್ಸಾಕ್ಷನ್ಸ್ ಅವೆಲ್ಲಾನು ಅನಲೈಸ್ ಮಾಡಿ ಆ ಪರ್ಸನ್ಗೆ ಲೋನ್ ಕೊಡಬೇಕಾ ಅಥವಾ ಇಲ್ವಾ ಅನ್ನೋದು ಡೇಟಾಬೇಸ್ನ ಅವರು ಕ್ವಿಕ್ ಆಗಿ ವಿತಿನ್ ಎ ಮಿನಿಟ್ಸ್ ಅವರು ಡಿಸೈಡ್ ಆಗತ್ತೆ. ಅದರಿಂದಾನೇ ಜಿಯೋ ಅವರ ಹತ್ರ ಇರುವಂತಹ ಒಂದು ಹ್ಯೂಜ್ ಕಸ್ಟಮರ್ ಡೇಟಾಬೇಸ್ ನ ಜಿಯೋಗೆ ಸಂಬಂಧಿಸಿರೋ ಬೇರೆ ಆಪ್ಸ್ ನಾವು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗ್ತಾ ಅದರ ರಿಲೇಟೆಡ್ ಆಗಿ ಪರ್ಮಿಷನ್ಸ್ ಇಂದ ಒಂದು ವೇಳೆ ನಮ್ಮ ಮೆಸೇಜಸ್ ನ ಅಂಡ್ ಫೈನಾನ್ಷಿಯಲ್ ಸ್ಟೇಟಸ್ ನ ರೀಡ್ ಮಾಡ್ತಾ ಇದ್ರೆ ದೆನ್ ಈಗ ಹೊಸದಾಗಿ ಲಿಸ್ಟ್ ಆಗ್ತಿರೋಂತ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಬೇರೆ ಫೈನಾನ್ಷಿಯಲ್ ಕಂಪನೀಸ್ ಜೊತೆ ಕಂಪೇರ್ ಮಾಡಿದ್ರೆ ಲೈಕ್ ಬಜಾಜ್ ಫೈನಾನ್ಸ್ ಅಂಡ್ ಬೇರೆ NBFC ಅವ್ರ ಜೊತೆ ಕಂಪೇರ್ ಮಾಡಿದ್ರೆ ಜಿಯೋ ಅವ್ರಿಗೆ ಒಂದು ಎಡ್ಜ್ ಅಂತೂ ಇರುತ್ತೆ. ಸೊ ಇದೆಲ್ಲಾನು ಈ ಕಂಪನಿನಲ್ಲಿ ಇಟ್ಕೊಂಡು ರಿಲಯನ್ಸ್ ಅವರು ಗ್ರೋ ಆಗ್ಬೋದಲ್ವಾ ಅಂದ್ರೆ ಫ್ರೆಂಡ್ಸ್, ಯಾವ್ದಾದ್ರು ಒಂದು ಕಂಪನಿ ಫಾಸ್ಟ್ ಆಗಿ ಗ್ರೋತ್ ಆಗತ್ತೆ ಅಂತ ಯಾವ ಕಂಪನಿ ಆದ್ರೂ ಅನ್ಕೊಂತಿದ್ರು ದೆನ್ ಅದನ್ನು ಖಂಡಿತವಾಗ್ಲೂ ಸಪರೇಟ್ ಆಗಿ ಲಿಸ್ಟ್ ಮಾಡ್ತಾರೆ. ಬಿಕಾಸ್ ಸಪರೇಟ್ ಆಗಿ ಲಿಸ್ಟ್ ಮಾಡಿದ್ರೆ ಆ ಥರ ಸಪರೇಟ್ ಆಗಿ ಲಿಸ್ಟ್ ಆಗಿರುವಂತ ಕಂಪನಿ ರಿಲೇಟೆಡ್ ಆಗಿ ಸ್ಟ್ರಾಟಜಿಕ್ ಆಗಿ ಯಾರಾದ್ರೂ ಪಾರ್ಟ್ನರ್ ಆಗ್ಬೇಕಂತ ಅನ್ಕೊಂಡ್ರು ಅವರು ಬೇರೆ ಫೈನಾನ್ಷಿಯಲ್ ಸರ್ವಿಸ್ ಅವರು ಟೈಅಪ್ ಆಗಿ ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕು ಅಂತ ಅನ್ಕೊಂಡ್ರು ಒಂದು ಸಪರೇಟ್ ಎಂಟಿಟಿ ಮೂಲಕನೇ ಪಾಸಿಬಲ್ ಆಗತ್ತೆ. ಅದರಿಂದಾನೇ ಆ ಕಂಪನಿ ರಿಲೇಟೆಡ್ ಆಗಿ ಹ್ಯೂಜ್ ಗ್ರೋತ್ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಸಪರೇಟ್ ಕಂಪನಿ ಆಗಿ ತಗೊಂಡ್ ಬರ್ತಿದ್ದಾರೆ. ಸೊ ಯಾರಾದ್ರೂ ನಿಮ್ಮ ಹತ್ರ ರಿಲಯನ್ಸ್ ಶೇರ್ಸ್ ಏನಾದ್ರು ಹೋಲ್ಡ್ ಮಾಡ್ತಿದ್ರೆ ಒಂದೊಂದು ಶೇರ್ಗೆ ಒಂದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ ಕೊಡ್ತಾರೆ. ನಾನಂತೂ ಪರ್ಸನಲಿ ಅನ್ಕೊಂತಿರೋದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ರಿಲೇಟೆಡ್ ಆಗಿ ರಿಲಯನ್ಸ್ ಅವ್ರಿಗೆ ಸ್ವಲ್ಪ ಬಿಗ್ ಪ್ಲಾನ್ಸೇ ಇದೆ. ಅದರಿಂದ ಫಸ್ಟ್ ಅದನ್ನ ಡಿಮರ್ಜನ್ ಮಾಡಿ ಮಾರ್ಕೆಟ್ ಅಲ್ಲಿ ತಗೊಂಡ್ ಬರ್ಬೇಕಂತ ನೋಡ್ತಿದ್ದಾರೆ. ಸೊ ನೋಡಬೇಕು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅವ್ರ ಹತ್ರ ಇರುವಂತ ಎಡ್ಜ್ ಇಂದ ಹೇಗೆ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ನಿಫ್ಟಿ 18,180 ಗಮನಿಸಬಹುದು ಅಂಡ್ ಅಪ್ ಸೈಡ್ 18,320. ಬಟ್ ಅಗೈನ್ ಇಂಟರ್ಡೇ ಬೇಸಸ್ ಅಲ್ಲಿ ಹೇಳ್ತಿರೋದು, ಬಟ್ ಪೊಸಿಷನಲ್ ವ್ಯೂ ಮಾತ್ರ 18,240 ನಾನು ನೋಡ್ತಿರುವಂತ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಂಡ್ 18,460. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಬೋವ್ ಸಸ್ಟೈನ್ ಆಗ್ತಾ ಇದ್ರೆ 43,840 ರೆಸಿಸ್ಟೆಂಟ್ ಅಂಡ್ ಸಪೋರ್ಟ್ 43,580. ಇಫ್ ಅದು ಬ್ರೇಕ್ ಆಗ್ತಾ ಇದ್ರೆ 43,370. ಫ್ರೆಂಡ್ಸ್, ಆಪ್ಷನ್ ಡೇಟಾ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಚೇಂಜ್ ಮಾಡ್ಕೊಂಡಿದ್ವಲ್ವಾ, 17,800 ಡೌನ್ ಸೈಡ್ ಅಂಡ್ ಅಪ್ ಸೈಡ್ 18,400. ಈ 600 ಪಾಯಿಂಟ್ ರೇಂಜ್ ನ ಗಮನಿಸಬಹುದು. ಸೊ ಇದನ್ನೇ ಕ್ಯಾರಿ ಮಾಡ್ತಿದ್ದೀನಿ. ಸ್ಟಿಲ್ ಇನ್ನು ನಮಗೆ ಅಪ್ ಸೈಡ್ 150 ಪಾಯಿಂಟ್ಸ್, ಡೌನ್ ಸೈಡ್ 450 ಪಾಯಿಂಟ್ಸ್ ಹತ್ರ ನಮಗೆ ಗ್ಯಾಪ್ ಇದೆ. ಸೊ ಇನ್ನೊಂದು ದಿವಸ ಏನಾದ್ರು ಈ 18,250 ಅಬೋವ್ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದ್ರೆ ದೆನ್ 18,400 ಚೇಂಜ್ ಮಾಡ್ತಾ 18,500ಗೆ ಮೂವ್ ಆಗುವಂತ ಪ್ರಯತ್ನ ಮಾಡೋಣ. ಬಟ್ ಇನ್ನೊಂದು ದಿವಸ ಕ್ಲೋಸಿಂಗ್ ನ ವೆಯ್ಟ್ ಮಾಡ್ತಿದ್ದೀನಿ. ಟಿಲ್ ದಟ್ 17,800 to 18,500 ಇದು ನಾನು ಮಾರ್ಕೆಟ್ ಅಲ್ಲಿ ಗಮನಿಸ್ತಾ ಇರುವಂತ ರೇಂಜ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.